ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಮಾಕ್ ಡ್ರಿಲ್ಗೆ ಸಂಬಂಧಪಟ್ಟ ಹಾಗೆ ಬಹಳ ತಯಾರಿಗಳು ನಡೀತಾ ಇದೆ. ದೆಹಲಿ ಬಹಳ ಸೂಕ್ಷ್ಮ ಒಂದು ಪ್ರದೇಶ ಆಗಿರುವಂತ ಕಾರಣಕ್ಕಾಗಿ ಅಥವಾ ರಾಜ್ಯ ಆಗಿರುವಂತ ಕಾರಣಕ್ಕಾಗಿ ಅಲ್ಲಿ ಸ್ವಲ್ಪ ಹೆಚ್ಚಿನ ತಯಾರಿಯ ಅವಶ್ಯಕತೆ ಕೂಡ ಇದೆ. ಅದನ್ನು ನಾವು ಇವತ್ತು ಗಮನಿಸಿದ್ವು ಕೂಡ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ರಿಪೋರ್ಟ್ ನೋಡ್ಕೊಂಬೋಣ. ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ ಹರೀಶ್ ಒಂದು ವರದಿ, ಬನ್ನಿ ನೋಡ್ಕೊಂಬೋಣ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಭೀತಿ ಸೃಷ್ಟಿಯಾಗಿದೆ, ಉದ್ವಿಗ್ನತೆ ಉಂಟಾಗಿದೆ. ಯಾವಾಗ ಬೇಕಾದರೂ ಮಿಲಿಟರಿ ಕಾರ್ಯಾಚರಣೆ ನಡೀಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಭಾರತದ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೂ ಕೂಡ ಈ ಯುದ್ಧದ ಅಣಕು ಪ್ರದರ್ಶನವನ್ನು ಮಾಡಬೇಕು, ಅಣಕು ಕವಾಯತನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ನಾಳೆ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಪ್ರಮುಖವಾಗಿ 250ಕ್ಕೂ ಹೆಚ್ಚು ಜಿಲ್ಲೆಗಳು, ನಗರಗಳಲ್ಲಿ ಈ ರೀತಿಯಾದಂತಹ ಒಂದು ಅಣಕು ಕವಾಯತ್ತು ಮಾಡುವಂತಹ ಒಂದು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ನಾನೀಗ ದೆಹಲಿಯ ಪ್ರಮುಖ ಮಾರ್ಕೆಟ್ ಆದಂತಹ ಕನ್ನೋಟ್ ಪ್ಲೇಸ್ನಲ್ಲಿದ್ದೇನೆ. ಇದು ಜನನಿಬಿಡ ಪ್ರದೇಶ. ಇಲ್ಲಿ ಒಂದು ವೇಳೆ ಸೈರನ್ ಮೊಳಗ್ತು ಅಂತಂದರೆ ಯಾವ ರೀತಿಯಾಗಿ ಜನರು ರಕ್ಷಣೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೂಡ ಒಂದು ಪ್ರಯತ್ನವನ್ನು ಮಾಡೋಣ. ನೋಡ್ಬೋದು, ಈ ರೀತಿಯಾದಂತಹ ಒಂದು ಸೈರನ್ ಮೊಳಗುತ್ತೆ. ಕ್ಷಿಪಣಿ ದಾಳಿ ಆಗಿರಬಹುದು ಅಥವಾ ವಾಯು ದಾಳಿ ಆಗಿರಬಹುದು, ಇಂತಹ ಸಂದರ್ಭದಲ್ಲಿ ಈ ಥರದ ಒಂದು ಸೈರನ್ ಮೊಳಗುತ್ತೆ. ಇಂತಹ ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಜನರು ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಯಾವ ರೀತಿ ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗತ್ತೆ ನೋಡಬಹುದು. ಇದು ಜನನಿಬಿಡ ಪ್ರದೇಶ. ಇಂಥ ಜನನಿಬಿಡ ಪ್ರದೇಶದಲ್ಲಿ ಸಹಜವಾಗಿ ನಗರಗಳಲ್ಲಿ ಈ ರೀತಿಯಾದಂತಹ ಸಬ್ವೆ, ಅಂಡರ್ ಪಾಸ್ಗಳಿರ್ತವೆ. ಇಂತಹ ಸಬ್ವೆ ಮತ್ತು ಅಂಡರ್ ಪಾಸ್ಗಳಲ್ಲಿ ಒಳಗೆ ಹೋಗಿ ಜನರು ಅವಿತು ಕುಳಿತುಕೊಳ್ಬೇಕಾಗತ್ತೆ, ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗತ್ತೆ. ಅಂದರೆ ಸಂಭವನೀಯ ವಾಯು ದಾಳಿ ಆಗಿರ್ಬೋದು, ಕ್ಷಿಪಣಿ ದಾಳಿ ಆಗಿರ್ಬೋದು, ಬಾಂಬ್ ದಾಳಿ ಆಗಿರ್ಬೋದು, ಇಂಥವುಗಳಿಂದ ರಕ್ಷಣೆ ಪಡೆಯಲಿಕ್ಕೆ ಇದು ಸಹಾಯಕ ಆಗುತ್ತೆ. ಅಥವಾ ಇನ್ನೂ ಮುಖ್ಯವಾಗಿ ನೋಡ್ತಾ ಇರ್ಬೋದು, ಈ ಥರದ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಒಳಗೆ ಹೋಗಿ ಕೂತ್ಕೊಳ್ಬೇಕಾಗತ್ತೆ. ಅಂದರೆ ಚಾವಣಿ ಗಟ್ಟಿರ್ತಕ್ಕಂತಹ ಪ್ರದೇಶಗಳು, ಚಾವಣಿ ಗಟ್ಟಿರ್ತಕ್ಕಂತಹ ಕಟ್ಟಡ ಒಳಗಡೆ ಹೋಗಿ ಜನರು ರಕ್ಷಣೆಯನ್ನು ಪಡಿಬೇಕಾಗತ್ತೆ. ಮುಖ್ಯವಾಗಿ ಗಡಿ ಭಾಗಗಳಲ್ಲಿ ಬಂಕರ್ಗಳ ವ್ಯವಸ್ಥೆ ಇರುತ್ತೆ. ಇಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ದೆಹಲಿ, ಮುಂಬೈ, ಬೆಂಗಳೂರು, ಕೋಲ್ಕತ್ತಾ, ಹೈದರಾಬಾದ್ ಇಂತಹ ನಗರಗಳಲ್ಲಿ ಬಂಕರ್ಗಳ ವ್ಯವಸ್ಥೆ ಇರೋದಿಲ್ಲ. ಇರುವಂತಹ ವ್ಯವಸ್ಥೆಯನ್ನೇ ಬಳಸ್ಕೊಳ್ಬೇಕಾಗತ್ತೆ ಇಂತಹ ದಾಳಿಗಳಾದಂಥ ಸಂದರ್ಭದಲ್ಲಿ. ಇವೆಲ್ಲವನ್ನು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಈಗ ಕೇಂದ್ರ ಗೃಹ ಸಚಿವಾಲಯ ಮಾಡಿಕೊಡ್ತಾ ಇದೆ. ಮುಖ್ಯವಾಗಿ ಎಲ್ಲ ರಾಜ್ಯಗಳಲ್ಲಿಯೂ ಅಗ್ನಿಶಾಮಕ ದಳ ಆಗಿರ್ಬೋದು, ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರ್ಬೋದು, ಸ್ಥಳೀಯ ಪೊಲೀಸರಾಗಿರ್ಬೋದು, ಜೊತೆಗೆ NSS NCC ವಿದ್ಯಾರ್ಥಿಗಳು ಕೂಡ ಈ ಒಂದು ಅಣಕು ಕವಾಯತಿನಲ್ಲಿ ಭಾಗಿಯಾಗ್ತಾರೆ. ನಾಗರಿಕರಿಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಮಹಿಳೆಯರು ಮತ್ತು ವಯಸ್ಕರಿಗೆ ಹೇಗೆ ತಾವು ಯುದ್ಧದಿಂದ ರಕ್ಷಣೆ ಮಾಡಿಕೊಳ್ಬೇಕು, ಇಂತಹ ಒಂದು ದಾಳಿಗಳಿಂದ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ತರಬೇತಿ ಕೊಡುವಂತಹ ಒಂದು ಅಣಕು ಕವಾಯತ್ತು ಇಡೀ ದೇಶಾದ್ಯಂತ ನಾಳೆ ನಡೆಯಲಿದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.